ಚೆನ್ನಾಗಿದೆಯಾ ಟೆಂಪಲ್ಲು? ನಾನು ಬಿಸಿ ಇದ್ದೀನಿ. ಏನು ಬಿಸಿ ಇದೆಯಪ್ಪ? ಅಲ್ಲಿ ಮುಳುಗಿದ್ದು ಇಲ್ಲೇ ಅದಂತಲ್ಲ ಇದು. ಎಂಜಾಯ್ ಮಾಡ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದೀವ? ಎಲ್ಲಿಗೆ ಹೋಗ್ತಾ ಇದೀವಿ? ಬಟ್ಲಾರ್ ಬೀಚ್. ಅಮ್ಮೋ, ಈ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಈಗ ಲಾಸ್ಟ್ ಟೈಮ್ ಕಾಲಿಡಕ್ಕೂ ಜಾಗ ಇರಲಿಲ್ಲ, ದರ್ಶನನೂ ಆಗಲಿಲ್ಲ. ಹೋಗ್ತಾ ದಾರಿಲಿ ಫುಲ್ ಶಾಪಿಂಗ್. ಕೃಷ್ಣನೇ ಎಲ್ಲ ಇಲ್ಲೇ ಇದಾವವು. ಏನು ಇದನ್ನ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು. ನಾನಲ್ಲಿ ತೋರಿಸಿದ್ನಲ್ಲ, ಅದು ರೆಸಾರ್ಟಲ್ಲಿ ಹಾಕಿದ್ರು. ಎಲ್ಲಿ ಸಿಗುತ್ತೋ ತಗೊಂಡೋಗ್ಬೇಕು ಅಂದ ತಕ್ಷಣ ಕಣ್ಣಿಗೆ ಕಾಣಿಸ್ತು. ಹೋಗುವಾಗ ತಗೊಂಡೋಗೋಣ. ಅಷ್ಟು ಸೆಕೆ ಅನ್ನಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಅಷ್ಟು. ಲಾಸ್ಟ್ ಟೈಮ್ ಅಂತೂ ಬೆಂದು ಹೋಗ್ಬಿಟ್ಟಿದ್ವಿ ಸೆಕೆಯಲ್ಲಿ. ಈ ಸತಿ ತುಂಬ ಚೆನ್ನಾಗಿದೆ ವೈಬು. ಇಲ್ಲಿಂದ ಆ್ಯಕ್ಚುಲಿ ಟೆಂಪಲ್ ವೈಬ್ ಸ್ಟಾರ್ಟ್ ಆಯಿತು. ಮಂತ್ರಗಳೆಲ್ಲ ಕೇಳಿಸ್ತಾ ಇದ್ರು, ಭಜನೆ ಮಾಡ್ತಾ ಇದ್ದಾರೆ. ಬ್ರಾಶ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಲ್ಲ, ಇಲ್ಲೇನೋ ಮಾಡಿದಾರಲ್ಲ ಒಲೆ. ಪಕ್ಕದಲ್ಲಿ ಕಲ್ಯಾಣಿ ಇದೆಯಲ್ಲ, ಅದ್ರ ಪಕ್ಕ ಹೋಗ್ತಾ ಇದ್ದೀವಿ ದರ್ಶನ. ಒಂದು 3-4 ರೌಂಡ್ ಹಾಕ್ಬೇಕಿದೆ. ಫಸ್ಟ್ ಟೈಮ್ ಬಂದಿರೋದು ನಾವು ಉಡುಪಿಗೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಏನೋ ವಿಶೇಷ ಅಲಂಕಾರ ಮಾಡಿದ್ರು ಇವತ್ತು. ಚೆನ್ನಾಗಾಯ್ತು ಅಂದ್ರೆ ದರ್ಶನ. ಇವಾಗ ಊಟಕ್ಕೆ ಕೂತಿದ್ದೀವಿ. ಎಂಟ್ರೆನ್ಸಲ್ಲಿರೋ ಈ ಬ್ರಾಶ್ ಶಾಪಲ್ಲಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ಮತ್ತು ಈ ದೊಡ್ಡ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ಇದ್ರ ಪ್ರೈಸ್ ಬಂದು 80,000 ಹೇಳಿದ್ರು. ಇಲ್ಲಿಂದ ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋದ್ವಿ ನಾವು. ಅಲ್ಲಿ ಸ್ವಲ್ಪ ಚಿಲ್ ಮಾಡಿ ರಿಲ್ಯಾಕ್ಸ್ ಆಗೋಣ ಅಂತ. ಚಿಕ್ಕ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡ್ವಿ. ಈಗ ರೆಸಾರ್ಟಲ್ಲಿ ಸುತ್ತಾಡೋಣ ಬನ್ನಿ. ಲ್ಯಾವಿಶ್ ಆಗಿರೋ ಹಳ್ಳಿಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಈ ಸ್ಟೇ ಅಂತೂ. 2 ದಿನವೂ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು. ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ನಮ್ಮ ರೂಟ್ಸಿಗೆ ವಿತೌಟ್ ಕಾಂಪ್ರಮೈಸಿಂಗ್ ಎನಿ ಮಾಡರ್ನ್ ಫೆಸಿಲಿಟಿ ಅಂತಲೇ ಅನ್ನಿಸ್ತು. ಅದರದ್ದೇ ಕ್ವಿಕ್ ಟೂರ್ನ ಈಗ ನಿಮಗೂ ತೋರಿಸ್ತೀನಿ ಬನ್ನಿ. ಡೈನಿಂಗ್ ಟೇಬಲ್ ಮತ್ತು TV. ಈ ಕಡೆ ಬಂದರೆ ಇಲ್ಲೊಂದು ರೂಮು. ಮುದ್ದು ನಾನು ವಿಡಿಯೋ ಮಾಡ್ತಾ ಇರೋದು ಮುದ್ದು ಮತ್ತು ನಾನು. ಇಲ್ಲೊಂದು ಸ್ಮಾಲ್ ಬೆಡ್ ಇದೆ, ಅದು ಎಲ್ಲರಿಗೂ ಗೊತ್ತು. ಕ್ಲೀನಾಗಿ ತುಂಬ ಚೆನ್ನಾಗಿದೆ. ವಾಶ್ರೂಮ್ಸ್ ಕ್ಲೀನಾಗಿದೆ. 2 ರೂಮ್ಸ್ ಇದೆ. ಆ ರೂಮ್ ಬಿಟ್ಟರೆ ಮತ್ತೆ ಇದೊಂದು ರೂಮು. ಇದು ಸೇಮ್, ಇಲ್ಲೊಂದು ಬೆಡ್ಡು. ಈ ಕಡೆ ಬಂದರೆ ಇಲ್ಲಿ ವಾಶ್ರೂಮ್, ಸೇಮ್ ವಾಶ್ರೂಮ್. ಈ ರೂಮಿಗೆ ತುಂಬ ಗಾಳಿ ಬೆಳಕು ಜಾಸ್ತಿ ಇದೆ. ರೂಮಲ್ಲಿ ಹೋಲ್ ಹೌಸ್ ಡಬಲ್ ಬೆಡ್ರೂಮ್ ಹೌಸ್. ಈ ದೊಡ್ಡ ರೂಮ್ದು ಟೂರ್ ತೋರಣ ಏನು ಹೇಳೋದಿತ್ತು? ತೋರಣ ಪ್ಲಾಂಟ್ಸ್ ಚೆನ್ನಾಗಿ ಬೆಳೆಸಿದ್ದೀರ. ಬಾ ಮುದ್ದು ನನ್ನ ಜೊತೆ. ಕಾಣಿಸ್ತಿಲ್ಲ, ಇಲ್ಲೇನೋ ಸಗಣಿ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ ತೋರಣ ಹಾಕಿದ್ದಾರೆ, ಇಟ್ಸ್ ಸೋ ಗುಡ್. ಆಮೇಲೆ ಪ್ಲ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್. ಓ ಮೈ ಗಾಡ್, ಲುಕ್ ಎಟ್ ಇಟ್. ಇಲ್ಲಿ we get more stuff to do. And ಇಲ್ಲಿ ಐಸ್ ಕ್ರೀಮ್ಸ್, ಪಿಜ್ಜಾ, ಐಸ್ ಕ್ರೀಮ್, ಸೊ ಗುಡ್. ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ಇದೆ. ಹೋಗೋಣ ಮತ್ತೆ. ಇದು ಕಾಟೇಜಸ್, ಅಲ್ಲಿ ಫುಲ್ ಕಾಟೇಜಸ್ ಇದೆ. ಎಲ್ಲಿಗೆ ಹೋಗ್ತಾ ಇದೀವ? ಎಲ್ಲಿಗೆ ಹೋಗ್ತಾ ಇದೀವಿ? ಬಟ್ಲಾರ್ ಬೀಚ್. ಬಟ್ಲರ್ ಬೀಚ್ ಅಲ್ಲ,
ಬಟರ್ಫ್ಲೈ ಬೀಚಿಗೆ ಬಟ್ಲರ್ ಬೀಚ್ ಅಂತ ಇದ್ದಾನೆ. ಇದು ಆ ಬೀಚ್ ಅಲ್ಲ, ಮುದ್ದೇದು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ವಿ ಆಟ ಆಡಕ್ಕೆ. ಫೈನಲಿ ಬೀಚ್ ಹತ್ರ ಬಂದಿದೀವಿ. ಬೇರೆ ಯಾವ್ದೋ ಲೋಕಕ್ಕೆ ಬಂದಂಗಿದೆ. ಮುದ್ದು ಇಲ್ಲೋದಾ? ಮುದ್ದು ಇಲ್ಲೋದಾ? ಮುದ್ದು ಮಿಸ್ ಆಗ್ಬಿಟ್ಟಿದ್ದ. ಈಗ ಮತ್ತೆ ಹಿಡ್ಕೊಂಬಂದಿದೀವಿ. ಇಲ್ಲಿದನ್ ಸನ್ಸೆಟ್ ಟೈಮಿಗೆ ಬರಬೇಕು ಅಂತ ಬೀಚ್ ಹತ್ರ ಬಂದಿದ್ದು. ಆಲ್ಮೋಸ್ಟ್ ಸನ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ. ಸನ್ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ಅಷ್ಟು ಕ್ರೌಡ್ ಇಲ್ಲ, ಬಟ್ ತುಂಬಾ ಜನ ಇದ್ದಾರೆ. ಅಮ್ಮೋ ಮಾಡ್ತಾ ಇದ್ದೀನಿ ಇವ ನಿಮ್ನ. ನಮ್ಮಮ್ಮ ನೋಡಿ, ಕಣ್ಣಡಿ ಕಣ್ಣು ಸಖತ್ತಾಗಿದ್ದಾವೆ. ನಾಗವಳಿ ಬಿಟ್ರೆ ಬಳ್ಕೊಂಡಿದ್ಯಾ? ಅಯ್ಯೋ, ಅರೌಂಡ್ 4ಗೆ ಬಂದ್ವಿ ಅನ್ಸುತ್ತೆ ಬೀಚ್ ಹತ್ರ. ಅಲ್ಲಿ ಒಂದು 2-3 hours ಆಟ ಆಡಿದ್ವಿ ಚೆನ್ನಾಗಿ. 6:45ಗೇನೋ ಕಳಿಸ್ಬಿಟ್ರು ಎಲ್ಲರನ್ನು. ಇವಾಗ ಹೋಟೆಲ್ ಹುಡುಕ್ತಾ ಇದೀವಿ. ಲಾಸ್ಟ್ ಟೈಮ್ ಒಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು. ಕಿರ್ಕೂರು ಏನೋ ಇದೆ ಹೋಟೆಲ್. ಈಗ ತೋರಿಸ್ತೀನಿ, ಹೋಟೆಲ್ ಹತ್ರ ಹೋಗ್ತೀವಲ್ಲ, ಅಲ್ಲಿ ಚೆನ್ನಾಗಿತ್ತು ಫುಡ್ಡು. ಇವಾಗ ಅಲ್ಲಿ ಫುಡ್ ತಗೊಂಡು ಮತ್ತೆ ರೆಸಾರ್ಟಿಗೆ ಹೋಗ್ತಾ ಇದೀವಿ ವಾಪಸ್. ಇವನಿಗೆ ಇದಿಷ್ಟ ಆಗಿಲ್ಲ, ಬೀಚ್ ಇಷ್ಟ ಆಗಿಲ್ಲ. ಅವನಿಗೆ ಏನು ಇಷ್ಟ ಆಗಿದೆ? ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಗಿದೆ. ರೆಸಾರ್ಟ್ ಅಲ್ಲಿರೋದು ಚೆನ್ನಾಗಿದೆ. ರೆಸಾರ್ಟ್ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ. ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿದೆ. ಅಂದ್ರೆ ಸಿಟಿಗೆ ಬಂದು ಹೋಗಿ ಮಾಡ್ಬೇಕು ಅಂದ್ರೆ ಕಷ್ಟ. ಇಲ್ಲಿ ನೋಡಿ, ರೆಸಾರ್ಟ್ ಅವ್ರು ಗಿಫ್ಟ್ ಕೊಟ್ರು ನಂಗೆ. ಟೆಂಪಲ್ ಹತ್ರ ಹೋದಾಗ ಒಂದು ಬೈನಾಕ್ಯುಲರ್ ತಗೊಂಡು ಅದನ್ನ ಎಲ್ಲೂ ಬಿಡ್ತಾ ಇಲ್ಲ. ಇದೇ ಹೋಟೆಲ್. ಪಾರ್ಸೆಲ್ ತರಕ್ ಹೋಗಿದ್ದಾರೆ ಫುಡ್. ನಾ ತೋರಿಸ್ತೀನಿ ರೀ ಹೋಟೆಲ್. ಇದೇ ಫುಡ್ ತಗೊಳಕ್ ಬಂದಿದೀವಿ. ಪಿಜ್ಜಾ ಬೇಕಂತ ಇವ್ರಿಗೆ. ಯಾವುದೋ ಒಂದು ಪಿಜ್ಜಾ ತಗೊಳಕ್ ಹೋಗಿದ್ದಾರೆ. ಇಷ್ಟೆಲ್ಲ ಫುಡ್ಸ್ ತಂದ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೂತಿದ್ದಾನೆ, ಹೆಡ್ ಆಫ್ ದ ಫ್ಯಾಮಿಲಿ. ಫುಲ್ ಸುಸ್ತಾಗೋಗಿದ್ದಾನೆ ಆಟಾಡಿ. ಕನ್ಸಲ್ಲು ಎದ್ದಾಗ್ಲೂ ಬರೀ ಸ್ವಿಮ್ಮಿಂಗ್ ಪೂಲೇ ತುಂಬ್ಕೊಬಿಟ್ಟಿದೆ. ಮತ್ತೆ ಮಾರ್ನಿಂಗ್ ವೈಬ್ಸ್ ಎಂಜಾಯ್ ಮಾಡ್ತಾ ಇದ್ದೀವಿ. ಇವನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡ್ತದೆ. ನಾನು ಇವನು ಬೇಗ ಎದ್ದು ಬಂದಿದ್ದೀವಿ ಆಟ ಆಡೋಕ್ಕೆ. ಅವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಮುಂದೆ ಹೋಗ್ಬೇಡ, ಇಷ್ಟೇ ಸಾಕು, ಜಂಪ್ ಸಾಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ವಡೆ. ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಆಲ್ಮೋಸ್ಟ್ ಖಾಲಿ ಆದಮೇಲೆ ಬಂದಿದ್ದೀವಿ. ಇದು ರೆಡ್ ಚಟ್ನಿ, ವಡೆ, ಇದು ಸಾಂಬಾರ್ ಇಡ್ಲಿಗೆ, ಉಪ್ಪಿಟ್ಟು, ಅವಲಕ್ಕಿ. ಇದು ಚೆನ್ನಾಗಿದೆ. ಇವಾಗ ರೆಸಾರ್ಟಿಂದ ಹೊರಟಿದ್ದೀವಿ. ಒಂದೆರಡು ಟೆಂಪಲ್ ನೋಡಿಕೊಂಡು, ಬೀಚ್ ಏನಾದರೂ ಟೈಮ್ ಇದ್ರೆ ನೋಡಿಕೊಂಡು ಮನೆ ಕಡೆ ಹೊರಡೋದು. ಓಕೆ, ಬೈ ಬೈ ರೆಸಾರ್ಟ್. ಸುತ್ತಮುತ್ತ ಬರೀ ಇದೇ ಥರ ಗ್ರೀನ್ ಇದೆ, ಚೆನ್ನಾಗಿದೆ ರೆಸಾರ್ಟ್. ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹಿಂದೆ ನೋಡಿ ಫುಲ್ ಬೆಟ್ಟ ಕಾಡು. ಇಲ್ಲಿ ಇವಾಗ ಇದ್ರಲ್ಲಿ ಹೋಗೋದು, ದೋಣಿಲಿ ಹೋಗೋದು. ಈಗ ಜೈನ್ ಟೆಂಪಲ್ ಬಂದಿದ್ದೀವಿ, ವರಂಗ ಜೈನ್ ಟೆಂಪಲ್. ಮಧ್ಯದಲ್ಲಿ ಟೆಂಪಲ್ ಇದೆ, ಸುತ್ತ ನೀರಿದೆಯಲ್ಲ ಆ ಟೆಂಪಲ್. ಸುಮಾರು ಮೂವೀಸಲ್ಲೆಲ್ಲ ಇದೆಯಲ್ಲ, ಗಣೇಶ್ ಮೂವೀಸಲ್ಲಿ ಸ್ಪೆಷಲಿ ಆ ಟೆಂಪಲ್ ಹತ್ರ ಬಂದಿದ್ದೀವಿ. ಸುತ್ತಮುತ್ತ ವೈಬ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಹಳೇ ಮನೆ,
ಮನೆ ಅಲ್ಲ, ಇದು ಮೇ ಬಿ ಟೆಂಪಲ್ ಅನ್ಸುತ್ತೆ. ಅಲ್ಲಿದ್ದೀವಿ. ಅಕ್ಕಪಕ್ಕ ಎಲ್ಲ ಹೊಲಗಳಿದೆ. ಇಲ್ಲಿಂದ ಏನೊಂದು 100-200 ಮೀಟರ್ಸ್ ವಾಕ್. ಅಲ್ಲಿಂದ ದೋಣಿಲಿ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಎಲ್ಲಿಗೆ ಹೋಗ್ತಾ ಇದೀವಿ ಮುದ್ದು? ಜೈನ್ ಟೆಂಪಲ್. ಏನ್ ತಂದಿದ್ಯಾ ಜೈನ್ ಟೆಂಪಲ್ ನೋಡಕ್ಕೆ? ಟೆಲಿಸ್ಕೋಪ್. ತೋರ್ಸು. ಟೆಲಿಸ್ಕೋಪ್ ಎಲ್ಲ ಕಣ ಅದು. ಅದಕ್ಕೆ ಮರ ನೋಡಿ, ಮರ. ಕ್ರಾಪ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಮಾಡಿ ಹಾಕಿದ್ದಾರೆ, ಮತ್ತೆ ಮಿಕ್ಕಿದಲ್ಲಿ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿದೆ. ವಾ, ಒಂದ್ಸಲ ಬರಲೇಬೇಕು. ತೋರಿಸಿ ನೋಡಿ. ವಾವ್, ಫುಲ್ಲು ಹಿಂಗೆ ಕೊಳದೊಳಗಿರೋ ಟೆಂಪಲ್ ಹೋಗ್ಬಿಟ್ಟಿದೆ. ಹೆಂಗೋದ ಮುದಣ ನೀನು? ನೋಡಿ ಇಲ್ಲಿ ನೋಡಿ, ಇಲ್ಲಿ ಬೈನಕ್ಯುಲರಲ್ಲಿ ನೋಡ್ತಾ ಇದ್ದಾನೆ. ಕೊಡಿಲಿ. 1 ಗಂಟೆಗೆ ಲಾಸ್ಟು, 10:30 1 ಗಂಟೆ ಅನ್ಸುತ್ತೆ, ಮತ್ತೆ 3:30 ಅಷ್ಟರೊಳಗಡೆ ಹೋದ್ರೆ ಇದು ಈ ದೋಣಿಲಿ ಕರ್ಕೊಂಡು ಹೋಗಿ ಟೆಂಪಲ್ ಹತ್ರ ಬಿಡ್ತಾರೆ ಅಂದ್ರು. ಇಲ್ಲಿ ಸ್ಲಿಪ್ಪರ್ ಬ್ರಿಡ್ಜ್ ಅದು, ಇಲ್ಲಿಂದ ದೋಣಿಲಿ ಹೋಗೋದು. ನಾನು ಮತ್ತೆ ಮುದ್ದು ಇವಾಗ ಟಿಕೆಟ್ ತರಕ್ ಹೋಗ್ತಾ ಇದೀವಿ. ದೋಣಿಯಲ್ಲಿ ಒಬ್ರಿಗೆ 20 ರೂಪೀಸ್ ಅಂತೆ ಟಿಕೆಟ್. ಅಲ್ಲಿ ಹೋಗಿ ತರಬೇಕು. ಈ ಮನೆ ನೋಡಿ, ಹಳೆ ಕಾಲದ ಮೂವೀಸಲ್ಲೆಲ್ಲ ಬರೋದಲ್ಲ ಆ ಥರ ಇದೆಲ್ಲ ಮನೆ. ಇಲ್ಲಿ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಭತ್ತ ಅಲ್ಲ ಇದು, ಭತ್ತ. ಟಿಕೆಟ್ ತಗೊಂಡಾಯ್ತು, ಇವಾಗ ಹೋಗ್ತಾ ಇದೀವಿ. ಡ್ರೆಸ್ ಕೋಡ್ ಇದೆ ಇಲ್ಲಿ. ಸ್ಲೀವ್ಲೆಸ್ಸು, ಶಾರ್ಟ್ಸ್ ಎಲ್ಲ ಹಾಕಂಗಿಲ್ಲ. ಫುಲ್ ಕ್ಲಾತ್ ಇರೋ ಯಾವುದಾದ್ರೂ ಓಕೆ. ಪ್ಯಾಂಟ್ ಶರ್ಟ್ ಆ ಥರದ್ದೆಲ್ಲ ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಬಾಯ್ಸಿಗೂ ಅಷ್ಟೇ ಶಾರ್ಟ್ಸ್ ಎಲ್ಲ ಹಾಕಂಗಿಲ್ಲ, ಪ್ಯಾಂಟ್ಸ್. ಒಂಥರ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಆಗಿದೆ ಗೊತ್ತಾ. ಟೆಂಪಲ್ ಚೆನ್ನಾಗಿದೆ. ಹಿಂದೆ ಮನೆ ನೋಡಿ, ಅಲ್ಲಿ ಅಂದರೆ ಅದನ್ನು ಮೈಂಟೈನ್ ಮಾಡೋದು ಅಲ್ಲೇ ಅನಿಸುತ್ತೆ. ಈ ಟೆಂಪಲ್ ಮೈಂಟೆನೆನ್ಸ್ ಎಲ್ಲ ಅವ್ರದ್ದೇ ಅನಿಸುತ್ತೆ. ಒಂದು ಟ್ರಿಪ್ ಹೊರಡ್ತಾ ಇದೆ ನೋಡಿ ಈಗ ಟೆಂಪಲ್ ಕಡೆಗೆ. ಹಾವಿದೆ ಅಲ್ಲಿ, ಇಲ್ಲಿ ತುದಿಲೇ ಇದೆ. ತೋರಿಸ್ತೀನಿ ನೋಡಿ. ಸುಮಾರು ಉದ್ದ ಇದೆ, ಒಳಗೆ ಬರ್ತಾನೆ ಇದೆ. ಸಖತ್ ಉದ್ದ ಇದೆ ಇದು. ಚೆನ್ನಾಗಿದ್ಯಾ ಟೆಂಪಲ್? ನಾನು ಬಿಸಿ ಇದ್ದೀನಿ. ಏನ್ ಬಿಸಿ ಇದೆಯಪ್ಪ? ಟೆಲಿಸ್ಕೋಪ್ ಅಲ್ಲಿ ಮುಳುಗಿದ್ದು ಇಲ್ಲೇ ಎದಳ್ತಲ್ಲ ಇದು. ಎಂಜಾಯ್ ಮಾಡ್ತಾ ಇದೆ. ಅದಕ್ಕೂ ನಮ್ಮ ಥರನೇ ಭಯ ಇರುತ್ತೆ. ಬೋಟಲ್ಲಿ ಕೂತಿದ್ದೀವಿ ಇವಾಗ ಇಲ್ಲಿಗೆ ಹೋಗಕ್ಕೆ. ಹೆವಿ ಜನ ಬೋಟಲ್ಲಿ. ಇದೆ ಆಮೇಲೆ ಅದಕ್ಕೂ ನಮ್ಮ ಥರನೇ ಭಯ ಇರುತ್ತೆ. ಬೋಟಲ್ಲಿ ಕೂತಿದ್ದೀವಿ ಇವಾಗ ಇಲ್ಲಿಗೆ ಹೋಗಕ್ಕೆ. ಹೆವಿ ಜನ ಬೋಟಲ್ಲಿ. ಇದೆ ಆಮೇಲೆ ಕಾಣಿಸ್ತಾ